ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದೀಗ ಇವಾಗ ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ. ಏನಪ್ಪಾ, ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವ್ಯಾಡ್ ಅವರು ಏನು ಕಾಂಗ್ರೆಸ್ ಕಾರ್ಯಕರ್ತರಾಗಿ ತುಂಬಾ ವರ್ಷಗಳ ಕಾಲ ಕಾರ್ಯನಿರ್ವಹಿಸುವಂತ ಕಾರ್ಯಕರ್ತನ ಕಡೆಗಣಿಸುವಂತ ಕೆಲಸ ಮಾಡ್ತಿದ್ರ ಅಂತ ಆರೋಪ ಬರ್ತಾ ಇದೆ. ಶಾಸಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಎಷ್ಟೋ ಭಿನ್ನಾಭಿಪ್ರಾಯಗಳು ಉಂಟಾಗಿ ಎಷ್ಟೋ ಪಕ್ಷ ಬಿಟ್ಟು ತರುವಂತ ಕೆಲಸಗಳಾಗಿದ್ದಾವೆ ಅಂಡ್ ಅಸಮಾಧಾನಗೊಂಡಿದ್ದಾರೆ. ನಮ್ಮ ಜೊತೆಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಮಾತಾಡ್ಸೋಣ, ಏನಿರ್ತಾರೆ ಕೇಳ ಬನ್ನಿ. ಇಲ್ಲ, ಅವರು ಶಾಸಕರಾಗಲಿಕ್ಕಿಂತ ಮುಂಚೆ ಬೇರೆ ಇದ್ದರು. ಶಾಸಕರಾದ ಮೇಲೆ ಯಾಕೆ ಚೇಂಜ್ ಆಗ್ಯಾರಂತಂದರೆ ಅವರಿಗೆಲ್ಲ ಈ ಇತ್ತೀಚೆಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕಿಲ್ಲ, ಅವ್ರಿಗೆ ರಾಜನೀತಿ ಬೇಕು. ಈಗ ಅವ್ರು ಹೇಳಿದ್ದೇ ಒಂದು ಮಾತು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬೇಕಪ್ಪ ಎಲ್ಲ ಕಾರ್ಯಕರ್ತರು. ನಾನು ಶಾಸಕ ಇದ್ದೀನಿ, ನನ್ನ ತಮ್ಮ ನಗರ ಪ್ರಾಧಿಕಾರ ಅಧ್ಯಕ್ಷ ಇದ್ದಾನ, ನನ್ನ ಅಳಿಯ ಇದ್ದಾನ, ನನ್ನ ಮಗ ಇದ್ದಾನ, ನಾವೇ ಕೇಳ್ಬೇಕಪ್ಪ, ನಾವು ಹೇಳಿದ್ದೇ ಕೇಳ್ಬೇಕು. ಮೂರು ಚುನಾವಣೆ ಎದುರಿಸಿದಂಥ ಪ್ರಮುಖ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರನ್ನು ಕಡೆಗಣಿಸಿ ಇಡೀ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ದುಡ್ಡಿನ ಆಶೆಗಾಗಿ ಮತ್ತು ಅಧಿಕಾರದ ಆಶೆಗಾಗಿ ತಮ್ಮ ಅಳಿಯ ಮತ್ತು ತಾನು ಮೂವರು ಇಡೀ ಕ್ಷೇತ್ರದನ್ನೇ ಎಲ್ಲ ಇಲಾಖೆನ ದುರ್ಬಳಕೆ ಮಾಡ್ಕೊತಾರೆ. ಇಡೀ ಕ್ಷೇತ್ರದ ಪ್ರಮುಖ ತನ್ನ ಕುಟುಂಬಕ್ಕೆ, ತನ್ನ ಮನೆಗೆ ತಾನು ಶಾಸಕ ಆಗಬೇಕಾದ್ರೆ ದುಡಿದಂಥ ಕಾರ್ಯಕರ್ತರನ್ನ ಎಲ್ಲ ರೀತಿ ಎಲ್ಲ ರಂಗದಲ್ಲಿ ಹತ್ತಿಕ್ಕುವಂಥ ಕೆಲಸ ಮಾಡ್ತಾನೆ. ಈ ಹತ್ತಿಕ್ಕುವಂಥ ಕೆಲಸ ಇನ್ನೂ ಭಾಳ ದಿವಸ ನಡೆಯೋಲ್ಲ. ಈ ಕ್ಷೇತ್ರದ ಜನ ಎಲ್ಲರೂ ಕಾಯಕಚಾರ ಸಂದರ್ಭ ಬಂದಾಗ ಅದನ್ನು ಏನಂಬುದು ತೋರಿಸ್ತಾರಂತಂದು ನಾನು ಕ್ಷೇತ್ರದ ಜನರ ಮೇಲೆ ನಂಬಿಕೆ ಐತೆ. ಸರ್, ಇನ್ನೊಂದು ಸಾರ್ವಜನಿಕ ವಲಯಗಳಲ್ಲಿ ಏನು ಕೇಳಿ ಬರ್ತಾ ಇದೆ ಅಂತಂದ್ರೆ ತುರುವೇಳ ಪಟ್ಟಣ ಮೇಲೆ ಇರೋ ಇಂಟ್ರೆಸ್ಟ್ ಮಸ್ಕಿ ಕ್ಷೇತ್ರದ ಮೇಲೆ ಇಲ್ಲ. ಕಾರ್ಯಕರ್ತರಾಗಿ ತಾವೇನು ಹೇಳ್ತೀರಾ? ಅವ್ರು ಏನಿಲ್ಲ, ಈಗ ನೆಕ್ಸ್ಟ್ ತುರುವಾಳ ಇದು ರಿಸರ್ವೇಷನ್ ಚೇಂಜ್ ಆಗುತ್ತದೆ. ಇದು ಸಿಂಧನೂರು ಗ್ರಾಮೀಣಿಗೆ ಒಳಪಡಿಸ್ಕೊಂಡು ಕ್ಷೇತ್ರ ಡೆವಲಪ್ ಮಾಡ್ಕೋಬೇಕಂತ 100 ಕೋಟಿ ತುರುವಾಳಿಗೆ ಇಟ್ಕೊಂಡು ಇಡೀ ಎಲ್ಲ ಹೋಬಳಿಗಳಿಗೆ ಗ್ರ್ಯಾಂಟ್ ಕಡಿಮೆ ಮಾಡಿ ತನ್ನ ಕ್ಷೇತ್ರ ತಾನು ಈಗ ಬೇರೆ ಎಲ್ಲರನ್ನ ದೂರ ತಳ್ಳಿಕೇಸಿ ತಂದು ಮುಂದೆ ರಾಜಕೀಯ ಫ್ಯೂಚರಿಗೋಸ್ಕರ ಇಡೀ ತುರುವಾಳ ಭಾಗಕ್ಕೆ ಗ್ರ್ಯಾಂಟ್ ಒಯ್ತಾನಂತ ಮೊನ್ನೆ ನಡೆದಂಥ ಒಂದು BL2 ಕಾರ್ಯಾಗಾರದಲ್ಲಿ ಬಸನಗೌಡ, ಒಬ್ಬ ವೀರಶೈವ ಸಮಾಜದ ಮುಖಂಡರು ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ವನ್ಯವರ್ಣಿನ ಅವ್ರ ಶ್ರೀಮತಿಯವರು ಮೆಂಬರ್ ಇದ್ದಾರೆ, ಪುರಸಭೆ ಸದಸ್ಯರು. ಅಂಥವರಿಗೆ ಒಂದು ಕ್ಷೇತ್ರದ ಒಂದು ಮೀಟಿಂಗ್ ಕರೆದಾಗ ಎದ್ದು ಹೋಗಯ್ಯ ಅಂತಂದು ಏಕವಚನದಲ್ಲಿ ಹೇಳ್ತಾರಂತಂದ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರಿಗೆ ಇವ್ರು ಎಷ್ಟು ದರ್ಪ ನಡೆಸ್ತಾರಂತಂದು ಇದನ್ನು ಅರ್ಥ ಮಾಡ್ಕೋಬೇಕು ಕ್ಷೇತ್ರದ ಜನ. ಇದಕ್ಕೊಂದು ಅಂತ್ಯ ಆಗೇ ಆಗುತ್ತೆ. ಕಾಲಚಕ್ರ ಹಿಂಗೆ ಇರೋಲ್ಲ, ಕಾಲಚಕ್ರ ತಿರುಗ್ತಿರುತ್ತೆ. ಮೇಲಿದ್ದವ್ರು ಕೆಳಗೆ ಬರ್ತಾರೆ, ಕೆಳಗಿದ್ದವ್ರು ಮೇಲೆ ಬರ್ತಾರೆ. ನಾನು ಮಹಂತೇಶ್ ನಾಯಕ್, ಜಾಲವಾಡಿಗಿ, ಕಾಂಗ್ರೆಸ್ ಯುವ ಮುಖಂಡರು, ಮಸ್ಕಿ. ಶಾಸಕರಿಗೆ ಈ ಮೀಡಿಯಾ ಮುಖಾಂತರ ಒಂದು ಎಚ್ಚರಿಕೆ ಕೊಡುವುದೇನೆಂದರೆ, ಇಡೀ ತನಗೆ 2018ರಿಂದ 21 ಚುನಾವಣೆ ಮತ್ತು 23 ಚುನಾವಣೆ, 3 ಚುನಾವಣೆ ಎದುರಿಸಿದಂಥ ಪ್ರಮುಖ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರನ್ನು ಕಡೆಗಣಿಸಿ ಇಡೀ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ದುಡ್ಡಿನ ಆಶೆಗಾಗಿ ಮತ್ತು ಅಧಿಕಾರದ ಆಶೆಗಾಗಿ ತಮ್ಮ ಅಳಿಯ ಮತ್ತು ತಾನು ಮೂವರು ಇಡೀ ಕ್ಷೇತ್ರದನ್ನೇ ಎಲ್ಲ ಇಲಾಖೆನ ದುರ್ಬಳಕೆ ಮಾಡ್ಕೊತಾರೆ. ಇಡೀ ಕ್ಷೇತ್ರದ ಪ್ರಮುಖ ತನ್ನ ಕುಟುಂಬಕ್ಕೆ, ತನ್ನ ಮನೆಗೆ ತಾನು ಶಾಸಕ ಆಗಬೇಕಾದ್ರೆ ದುಡಿದಂಥ ಕಾರ್ಯಕರ್ತರನ್ನ ಎಲ್ಲ ರೀತಿ ಎಲ್ಲ ರಂಗದಲ್ಲಿ ಹತ್ತಿಕ್ಕುವಂಥ ಕೆಲಸ ಮಾಡ್ತಾನೆ. ಈ ಹತ್ತಿಕ್ಕುವಂಥ ಕೆಲಸ ಇನ್ನೂ ಭಾಳ ದಿವಸ ನಡೆಯೋಲ್ಲ. ಇದಕ್ಕೊಂದು ಅಂತ್ಯ ಆಗೇ ಆಗುತ್ತೆ. ಕಾಲಚಕ್ರ ಹಿಂಗೆ ಇರೋಲ್ಲ, ಕಾಲಚಕ್ರ ತಿರುಗ್ತಿರುತ್ತೆ. ಮೇಲಿದ್ದವ್ರು ಕೆಳಗೆ ಬರ್ತಾರೆ, ಕೆಳಗಿದ್ದವ್ರು ಮೇಲೆ ಬರ್ತಾರೆ. ಈ ಇಡೀ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಏನೇ ಅನ್ಯಾಯ ಆದ್ರೂ ನಾವು ನೈತಿಕ ಬೆಂಬಲ ಸೂಚಿಸ್ತೀವಿ. ಅವ್ರ ಜೊತೆಗೆ ನಾವು ರೋಡಿಗಿಳಿಯಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇಡೀ ಕಾನ್ಸ್ಟಿಟ್ಯೂಷನ್ನಲ್ಲಿ ಗ್ರಾಮೀಣ ಘಟಕದ ಅಧ್ಯಕ್ಷ ಮತ್ತು ನಗರ ಘಟಕದ ಅಧ್ಯಕ್ಷರು ಇಬ್ಬರು ಕೂಡ ನಿಷ್ಕ್ರಿಯ ಆಗಿಬಿಟ್ರ. ಅವ್ರಿಗೆ ಏನಾದರೂ ಸಮಸ್ಯೆ ಹೇಳಿದ್ರೆ ನಮ್ಮೇ ನಡೆಯಲ್ಲಪ್ಪ ಮಂತೇಶ, ನಾವು ಯಾರಿಗೆ ಹೇಳ್ಬೇಕಂತ ನಮಗೆ ಕೇಳ್ತಾರೆ ಅವರು. ಆ ಥರ ಅವರಾದಾಗ ಇಡೀ ಕ್ಷೇತ್ರದ ಜನರಿಗೆ ಮತ್ತು ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಾವುದೂ ನ್ಯಾಯ ಸಿಗಲಾರದಂಥ ಸ್ಥಿತಿ ಈಗ ನಿರ್ಮಾಣ ಮಾಡ್ಯಾರ. ಏಕಚಕ್ರಾಧಿಪತ್ಯ ದೌರ್ಜನ್ಯ ಶಾಸಕ ಮತ್ತು ಶಾಸಕನ ತಮ್ಮ ಮತ್ತು ಅಳಿಯ ಮೂವರು ಕಲ್ತು ಕಳಿಸಿ ಇಡೀ ಕ್ಷೇತ್ರನೇ ದುರಾಡಳಿತದಿಂದ ದೂಚಕಚ್ಚಾರಂತಂದು ಈ ಮೂಲಕ, ಈ ಮೀಡಿಯಾದ ಮೂಲಕ ಎಲ್ಲ ಹಿರಿಯರು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ಮತ್ತು ಕಾರ್ಯಕರ್ತರು, ಯುವ ಕಾರ್ಯಕರ್ತರು ಪಡಿ ಕಟ್ಟಿಗೆಂದು ಈ ಪಕ್ಷದಲ್ಲಿ ಇದ್ದು ಈ ಶಾಸಕರ ದುರಾಡಳಿತಗೆ ವಿರೋಧ ವ್ಯಕ್ತಪಡಿಸುವಂಥ ಈ ಮೂಲಕ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತೆ.
ಸರ್ ಇತ್ತೀಚೆಗೆ ಯಾಕಂತ ಕೇಳಿ ಹಿಂದೆ ಇದ್ದಂಥ ಯಾವೊಬ್ಬ ಹಿರಿಯ ಮುಖಂಡರು ಕೂಡ ಕಾಣ್ತಾ ಇಲ್ಲ ಮತ್ತು ಹಿಂದೆ ತಮ್ಮ ರಿಲೇಷನ್ಸ್ ಹಾಕ್ಕೊಂಡೇ ಓಡಾಡ್ತಾ ಇದ್ರೆ ವಿನ ಹಿಂದಿಂತ ಪಕ್ಷದಗೋಸ್ಕರ 10-20 ವರ್ಷ ಕಾರ್ಯನಿರ್ವಹಿಸಿದಂಥ ಕಾರ್ಯಕರ್ತರೇ ಕಣ್ಮರೆಯಾಗಿದ್ದಾರೆ. ಎಷ್ಟೋ ಕಾರ್ಯಕರ್ತರು ಬೇಸತ್ತು ಹೋಗ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕಾಗಿ ಈ ಶಾಸಕರ ಮತ್ತು ಈ ಒಂದು ಕಾರ್ಯಕರ್ತರ ನಡುವೆ ಸಂಬಂಧಗಳು ಯಾವ ರೀತಿ ಇರಬೇಕು, ಇವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ? ಇಲ್ಲ, ಅವರು ಶಾಸಕರ ಆಗಲಿಕ್ಕಿಂತ ಮುಂಚೆ ಬೇರೆ ಇದ್ದರು. ಶಾಸಕರಾದ ಮೇಲೆ ಯಾಕೆ ಚೇಂಜ್ ಆಗ್ಯಾರ ಅಂತಂದರೆ ಅವರಿಗೆಲ್ಲ ಈ ಇತ್ತೀಚೆಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕಿಲ್ಲ, ಅವ್ರಿಗೆ ರಾಜನೀತಿ ಬೇಕು. ಈಗ ಅವ್ರು ಹೇಳಿದ್ದೇ ಒಂದು ಮಾತು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬೇಕಪ್ಪ ಎಲ್ಲ ಕಾರ್ಯಕರ್ತರು. ನಾನು ಶಾಸಕ ಇದ್ದೀನಿ, ನನ್ನ ತಮ್ಮ ನಗರ ಪ್ರಾಧಿಕಾರ ಅಧ್ಯಕ್ಷ ಇದ್ದಾನ, ನನ್ನ ಅಳಿಯ ಇದ್ದಾನ, ನನ್ನ ಮಗ ಇದ್ದಾನ, ನಾವೇ ಕೇಳ್ಬೇಕಪ್ಪ. ನಾವು ಹೇಳಿದ್ದೇ ಕೇಳ್ಬೇಕು, ಅವ್ರು ಹೇಳಿದ್ದು ಕೇಳ್ಬಾರ್ದು. ನಾವು ಪಿಲ್ಲರ್ ಆಗಿ ಅವ್ರ ಮನೆಗೆ ಅವ್ರ ಎಲ್ಲ ಶಾಸಕ ಸ್ಥಾನಕ್ಕೆ ದೊರಕಬೇಕಾದ್ರೆ ಎಲ್ಲ ಇಡೀ ಕ್ಷೇತ್ರ ಮುಖಂಡರು, ಎಲ್ಲ ಸಮಾಜದ ಹಿರಿಯರು, ಯುವಕರು ಏನು ದುಡ್ದಾರಲ್ಲ ಅವರೆಲ್ಲ ಬೇಕಾಗಿಲ್ಲ. ಈಗ ಅವರಿಗೆ ಈ ಸದ್ಯ ಮಸ್ಕಿ ಪರಿಸ್ಥಿತಿ ನೋಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಿಲ್ಲ, ರಾಜನೀತಿಯಲ್ಲಿ ಶಾಸಕರ ನಡವಳಿಕೆ ಕಾಣಕಚ್ಚೈತೆ. ಅದು ಭಾಳ ದಿವಸ ನಡೆಯಲ್ಲ ಅಂತಂದು ಈ ಮೂಲಕ ಎಚ್ಚರಿಕೆ ನೀಡ್ತೀವಿ. ಸರ್, ಇನ್ನೊಂದು ಕಾರ್ಯಕರ್ತರ ಪರವಾಗಿ ಮುಂದಿನ ದಿನಮಾನ ಇವರ ರಾಜಕೀಯ ಭವಿಷ್ಯ ಯಾವ ರೀತಿ ಇದೆ ಅನ್ಸುತ್ತೆ? ಆ್ಯಂಡ್ ಕಾರ್ಯಕರ್ತರು ಇತ್ತೀಚೆಗೆ ಮನಸ್ತಾಪ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಇದು ಭಾಳ ಇದು ಇನ್ನೂ 2 ವರ್ಷ ಇರೋದ್ರ ಸಲುವಾಗಿ ಯಾವುದೇ ಎಲ್ಲ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವಕರು ಅಲ್ಲೇ ಇದ್ದು ಕಾಯಿಸಿ ಸುಮ್ಮನೆ ಇದ್ದಾರೆ. ಇನ್ನು ಸಮಯ ಬರಲಿಯಪ್ಪ ಅದನ್ನು ನೋಡಮ್ಮ ಎಲ್ಲರಿಗೆ ಆಶಾಭಾವನೆ ಐತಿ. ಎಲ್ಲರೂ ಹೊರಗೆ ಬರೋಕೆ ಇನ್ನೂ ಹೆದರ್ತಾರೆ. ನಾವೇನಿಲ್ಲ, ಯಾರೇ ಬರಲಿ ಅವರು, ಯಾವುದೇ ನಮ್ಮ ಈ ಕ್ಷೇತ್ರದ ಜನ ಎಲ್ಲರೂ ಕಾಯಕಚ್ಚಾರ. ಸಂದರ್ಭ ಬಂದಾಗ ಅದನ್ನು ಏನಂಬುದು ತೋರಿಸ್ತಾರಂತಂದು ನಾನು ಕ್ಷೇತ್ರದ ಜನರ ಮೇಲೆ ನಂಬಿಕೆ ಐತೆ. ಓಕೆ ಸರ್, ಇನ್ನೊಂದು ಸಾರ್ವಜನಿಕ ವಲಯಗಳಲ್ಲಿ ಏನು ಕೇಳಿ ಬರ್ತಾ ಇದೆ ಅಂತಂದರೆ ತುರುವೇಳ ಪಟ್ಟಣ ಮೇಲೆ ಇರೋ ಇಂಟ್ರೆಸ್ಟ್ ಮಸ್ಕಿ ಕ್ಷೇತ್ರದ ಮೇಲೆ ಇಲ್ಲ. ಕಾರ್ಯಕರ್ತರಾಗಿ ತಾವೇನು ಹೇಳ್ತೀರಾ? ಅವ್ರು ಏನಿಲ್ಲ, ಈಗ ನೆಕ್ಸ್ಟ್ ತುರುವಾಳ ಇದು ರಿಸರ್ವೇಷನ್ ಚೇಂಜ್ ಆಗುತ್ತದೆ. ಇದು ಸಿಂಧನೂರು ಗ್ರಾಮೀಣಿಗೆ ಒಳಪಡಿಸ್ಕೊಂಡು ಕ್ಷೇತ್ರ ಡೆವಲಪ್ ಮಾಡ್ಕೋಬೇಕಂತ 100 ಕೋಟಿ ತುರುವಾಳಿಗೆ ಇಟ್ಕೊಂಡು ಇಡೀ ಎಲ್ಲ ಹೋಬಳಿಗಳಿಗೆ ಗ್ರ್ಯಾಂಟ್ ಕಡಿಮೆ ಮಾಡಿ ತನ್ನ ಕ್ಷೇತ್ರ ತಾನು ಈಗ ಬೇರೆ ಎಲ್ಲರನ್ನ ದೂರ ತಳ್ಳಿಕೇಸಿ ತಂದು ಮುಂದೆ ರಾಜಕೀಯ ಫ್ಯೂಚರಿಗೋಸ್ಕರ ಇಡೀ ತುರುವಾಳ ಭಾಗಕ್ಕೆ ಗ್ರ್ಯಾಂಟ್ ಒಯ್ತಾನಂತ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತೈತೆ. ನಾವು ಹೇಳೋದಲ್ಲ, ಎಲ್ಲ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ. ಓಕೆ ಸರ್, ಕೊನೆಯದಾಗಿ ಶಾಸಕರಿಗೆ ಹೇಳಬೇಕಾದ್ರೆ ಕಾರ್ಯಕರ್ತರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಕಾರ್ಯಕರ್ತರು ಇನ್ನೂ ಸಮಯ ಐತೆ, 2 ವರ್ಷ. ಎಲ್ಲ ಸಮಾಜದವರಿಗೆ ಒಳ್ಳೆಯದು ಮಾಡಲಿ ಅಂತ ಕೇಳ್ತೀವಿ ನಾವು ಅಷ್ಟೇ. ನಾವು ಒಳ್ಳೆಯದು ತನಗೆ ಮಾಡೀವಂತ ಅಂದು ಆತ್ಮಸಾಕ್ಷಿ ಈ ಬ್ರಹ್ಮರಾಮ ದೇವಸ್ಥಾನಕ್ಕೆ ಬಂದು ಆಣಿ ಮಾಡಿ ಹೇಳೋಣ. ನಾವೇನು ಅದಕ್ಕೆ ದುಡಿದೀವೋ ಇಲ್ಲೋ ತಿಳ್ಕೊಂಡು ಕೈಸಿ ಒಳ್ಳೇದಾದ್ರೆ ಒಳ್ಳೇದು ಮಾಡಲಿ, ಕೆಟ್ಟದ್ದು ಮಾಡ್ತಾನೆ ಅಂದ್ರೆ ಮಾಡಲಿ. ಮೇಲೆ ಒಬ್ಬ ದೇವ್ರು ಇರ್ತಾನೆ, ಕ್ಷೇತ್ರದ ಜನ ಇರ್ತಾರೆ, ಮುಂದೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ತಾರೆ. ಏನಿಲ್ಲ, ಮೊನ್ನೆ ದಿನ ಈ ಒಂದು 13ನೇ ತಾರೀಕು ಜೂನ್ನಲ್ಲಿ ಒಂದು SIR ಬಗ್ಗೆ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ಒಂದು ಮೀಟಿಂಗ್ ಕರೆದಿತ್ತು. ಅದರಲ್ಲಿ ಶಾಸಕರು BL1, ನಾವು ಎಲ್ಲ BL2. ಅದರಲ್ಲಿ ಕೇವಲ 120 ಜನ ಕರೆದರಲ್ಲಿ 15-20 ಜನ ಬಂದಿದ್ದರು. ಸುಮಾರಾಗಿ ಕಾರ್ಯಕರ್ತರು ಇದ್ದರು. ಅಂಥ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ SIR ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲದೆ ಇದ್ದರೆ ಹೇಗೆ? SIR ಅಂತಕ್ಕಂಥದ್ದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರತಿಷ್ಠೆಯಾಗಿ ತೊಗೊಂಡಿದೆ. ನೀವೆಲ್ಲ ದಿನಮಾನದಲ್ಲಿ ಎಲ್ಲರೂ ಬರಬೇಕು, ಬಂದು ಅದಕ್ಕೆ ಸಹಕಾರ ಕೊಡಬೇಕಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಎಲ್ಲ ಕಾರ್ಯಕರ್ತ ಬಂಧುಗಳು ನಮಗೆ ಅಸಮಾಧಾನ ಆಗಿದೆ. ಈ SIR ಪಟ್ಟಿಯಲ್ಲಿ ನಮ್ಗೆ ನೋಂದಣಿ ಮಾಡಿರಿ, ಕೆಲಸ ಮಾಡಿರಿ ಅಂತ ಹೇಳ್ತೀರಿ. ನಾವೇನು ಉದ್ದೇಶ ಇಟ್ಕೊಂಡು ಮಾಡೋಣ? ಎರವಲು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ಮತ್ತು ಅವರಿಗೆಲ್ಲ ವಿವಿಧ ಯೋಜನೆಗಳ ಫಲಾನುಭವಿಗಳಾಗಿ ಮಾಡಿದ್ದೀರಿ. ನಮಗೆ ಉತ್ತರ ಕೊಡಿ ಅಂತ ಕೇಳಿದರು. ಆ ಸಂದರ್ಭದಲ್ಲಿ ನಾನು ನಮ್ಮ ಅಧ್ಯಕ್ಷರಿಗೆ, ನಾನೊಬ್ಬ ಜನರಲ್ ಸೆಕ್ರೆಟರಿ ಆಫೀಸ್ ಬೇರೆಯರಾಗಿ ನಾನು ಅವ್ರಿಗೆ ಹೇಳಿದೆ, ಅಧ್ಯಕ್ಷರೇ ತಾವು ಇದಕ್ಕೆ ಒಂದು ಸ್ಪಂದನೆಯನ್ನು ಕೊಡ್ರಿ ಕಾರ್ಯಕರ್ತರಿಗೆ. ನಾ 3 ವರ್ಷ ಆಯಿತು ಅಂತ ಹೇಳಿದಾಗ ಅವರು ಇಲ್ಲ, ಅದನ್ನು ಮೀಟಿಂಗ್ ಸಪ್ರೇಟಾಗಿ ಕರೆಯೋಣ ಅಂತ ಹೇಳಿದ್ರು. ನಾನು ಒಂದು ತಮಾಷೆಯಾಗಿ ಅವ್ರಿಗೆ ಹೇಳಿದೆ, 28ನೇ ಇಸ್ವಿಯಲ್ಲಿ ಕರಿತೀರಾ ಚುನಾವಣೆಗೆ ಅಂತ ಕೇಳಿದೆ. ಪಾಪ ಅವರು ಕೂಡ ಅಷ್ಟೇ ಇದು ಹೇಳಿ ಇಲ್ಲ ಅತ್ಯಂತ ಶೀಘ್ರದಲ್ಲಿ ಕರಿತೀವಿ ಅಂತ ಹೇಳಿದ್ರು. ಆದರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದಾದ ಮೇಲೆ ನಾನು ಕೂಡ SIR ಬಗ್ಗೆ ಮಾತಾಡಲಿಕ್ಕೆ ಹೋಗ್ಬೇಕಂದಾಗ ನನಗೆ ಯಾವುದೇ ರೀತಿ ಮೈಕ್ ಕೊಡಲಿಲ್ಲ. ಈ ಸಂದರ್ಭದಲ್ಲಿ ನೀವು ಕಾರ್ಯಕರ್ತರ ಒಂದು ಇದನ್ನು ಬಗ್ಬಡಿತಕ್ಕಂಥ ಕೆಲಸ ಮಾಡ್ತಿದ್ದೀರ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಮೊನ್ನೆ BLO1 ಆಗಿರ್ತಕ್ಕಂಥ ಶಾಸಕರು ನೀ ಎದ್ದೋಗು ಅಂತೇಳಿ ನನಗೆ ಹೇಳಿದರು. ನಾನು ಇವತ್ತು ಎದ್ದೋಗ್ತಕ್ಕಂಥ ಕೆಲಸ ಏನು ಮಾಡಿದ್ದೀನಿ, ಎದ್ದೋಗಂದಾಗ ಅವರಿಗೂ ಕೂಡ ನಾನು ನೀವು ಎದ್ದೋಗ್ರಿ ಅಂತ ಹೇಳಿದೆ. ಯಾಕಂದರೆ ನಾನು 2018ರ ಚುನಾವಣೆಯಲ್ಲಿ ಅವ್ರಿಗೇನು ಕ್ಯಾಂಡಿಡೇಟ್ ಅವರ ಪಕ್ಷದ ಅವರ ಅಭ್ಯರ್ಥಿಯಾಗಿ ಶಾಸಕರ ಒಂದು ಶಾಸಕತ್ವದ ಕ್ಯಾಂಡಿಡೇಟ್ನ ಅಭ್ಯರ್ಥಿಯಾಗಿ ಮತ್ತು ಡಾಕ್ಯುಮೆಂಟ್ಸ್
ತರ್ತಕ್ಕಂಥ ಕೆಲಸವನ್ನು ನಾನು ಮಾಡಿ, ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲವನ್ನು ಕಾನೂನು ಮತ್ತು ದಾಖಲಾತಿಯ ವಿಷಯಗಳಲ್ಲಿ ನಾನು ಕೆಲಸ ಮಾಡಿದೆ. ತದನಂತರದಲ್ಲಿ 2023ರಲ್ಲಿ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಅಭ್ಯರ್ಥಿಯ ಕ್ಯಾಂಡಿಡೇಟ್ ಏಜೆಂಟನಾಗಿ ಮತ್ತು ಇದು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ದಾಖಲಾತಿಗಳನ್ನು ನೀಡುವ ಚುನಾವಣಾ ವೆಚ್ಚವನ್ನು ಬರೆಸ್ತಕ್ಕಂಥ ಕೆಲಸ ಕೂಡ ನಾನು ಮಾಡಿದೆ. ಇಷ್ಟೆಲ್ಲ ಮಾಡಿದಾಗಿ ಕೂಡ ನನ್ನ ಮಾನ್ಯ ಕಾರ್ಯಕರ್ತರು ಒಬ್ಬ ಬೇಜವಾಬ್ದಾರಿ ಒಂದು ವ್ಯಕ್ತಿಯಂತೆ ನಡೆದುಕೊಂಡು ನನ್ನನ್ನು ನೀವು ಹೊರಗೆ ಹೋಗು ಅಂತಕ್ಕಂಥದ್ದು ಇದು ಯಾವ ನ್ಯಾಯ? ನಾನು ಯಾವುದೇ ರೀತಿಯಿಂದ ಅವರ ಹತ್ರ ಫಲಾಪೇಕ್ಷೆಗಳನ್ನು ನಾನು ಮಾಡಿಲ್ಲ. ಇವತ್ತಿಗೂ ನನ್ನ ಮೇಲೆ 6 ಪ್ರಕರಣಗಳು ದಾಖಲಾಗಿವೆ. ಇವತ್ತಿಗೂ ನ್ಯಾಯಾಲಯಕ್ಕೆ ನಾನು ಅಡ್ಡಾಡ್ತಾ ಇದ್ದೇನೆ. ಆದರೆ ಎಂದೂ ಒಂದಿನ ಕೂಡ ಸಾಹೇಬ್ರೆ ನನ್ನ ಪರಿಸ್ಥಿತಿ ಏನಾಯ್ತು ಅಂತ ನಾನು ಕೇಳಿಲ್ಲ. ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಸ್ಪಂದನೆಗೆ ಆಗದೇ ಇದ್ದರೆ ಅದೆಂಥ ಜವಾಬ್ದಾರಿ, ಅದೆಂಥ ಶಾಸಕರು? ಎಲ್ಲಿಂದಲೋ ಬಂದವರಿಗೆ ಏನೋ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಜವಾಬ್ದಾರಿಯನ್ನು ಕೊಡ್ತಾ ಹೋದರೆ ಉಳಿದ ನಿಷ್ಠೆಯಿಂದ ದುಡಿತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿಯನ್ನು ಪ್ರತಿಯೊಂದು ಗ್ರಾಮದಲ್ಲಿ ಕಾರ್ಯಕರ್ತರ ಪಕ್ಷದ ನಾಯಕನೇ ನಮ್ಮ ಅಭ್ಯರ್ಥಿಯೇ ನಮ್ಮ ನಾಯಕ, ನಾವು ಅವ್ರ ಸಲುವಾಗಿ ದುಡಿತೀವಪ್ಪ ಅಂತೇಳಿ ಅವರು ಜವಾಬ್ದಾರಿ ತಗೊಂಡು ಮಾಡಿರ್ತಾರೆ. ಅವರ ಎದುರಾಳಿ ಇರ್ತಕ್ಕಂಥವ್ರು, ಅವ್ರು ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಶಾಸಕರು ಸಹಾಯ ಮಾಡಿದರೆ ಅವನ ಕಾರ್ಯಕರ್ತನ ಪರಿಸ್ಥಿತಿ ಏನಾಗುತ್ತೆ? ಆ ಕಾರಣದಿಂದಾಗಿ ನಾನು ಎಲ್ಲರ ಕಾರ್ಯಕರ್ತರ ಪರವಾಗಿ ಮತ್ತು ಎಲ್ಲ ನೊಂದವರ ಪರವಾಗಿ ಮತ್ತು ಇವತ್ತು ಆತನ ಪಕ್ಷದಿಂದ ಸೈಡ್ ಲೈನ್ ಏನು ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಮಾತನಾಡಿದ್ದೇನೆ. ಮಾತಾಡಿರ್ತಕ್ಕಂಥದ್ರಲ್ಲಿ ಅವರು ಎದ್ದೋಗಂತಕ್ಕಂಥದ್ದು ತಮಗೆ ಘನತೆಗೆ ತಕ್ಕಾದ ವಿಚಾರ ಅಲ್ಲ. ನಾನು ಒಬ್ಬ ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ನಾನು ಆಫೀಸ್ನಲ್ಲಿ ನನ್ನ ಪಕ್ಷದಲ್ಲಿ ನಾನು ಕೇಳ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕ್ರಮದಲ್ಲಿ ನಾನು ಕೇಳೋ ಹಕ್ಕು ನನಗೆ ಅಧ್ಯಕ್ಷರಿಗಿದೆ. ತಾವು ಯಾವುದೇ ಒಂದು ಕಾರ್ಯಕ್ರಮದ ಗುದ್ಲಿ ಪೂಜೆ ಮತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಕೇಳಿಲ್ಲ. ನನ್ನ ಪಕ್ಷ ದೊಡ್ಡದು. ನನ್ನ ಪಕ್ಷದಲ್ಲಿ ಎತ್ಕೊಂಡು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಶಾಸಕರಿಗೆ ಪ್ರತಿ ಬಾರಿ ಕೂಡ ನಾನು ಮನವರಿಕೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ. ನನ್ನಿಂದ ಏನಾದರೂ ಪಕ್ಷ ಉಳಿಸ್ತಕ್ಕಂಥ ಕೆಲಸ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಮಾಡ್ತೇನೆ, ಕಾರ್ಯಕರ್ತರ ಜೊತೆಗಿರ್ತೇನೆ ಅಂತೇಳಿ ಈ ಮೂಲಕ ನಾನು ನಿಮ್ಮ ಪತ್ರಿಕೆ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ.